ಸರ್ ಈಗ ನಮ್ಮ ಬ್ರದರು ಇಲ್ಲಿ ಅವ್ರ ಬೀಗರು ಮನೆ ಕೆಲಸಕ್ಕೆ ಅಂದ್ಬಿಟ್ಟು ನಮ್ಮೂರಿಂದ ಲೇಬರ್ ಗಾರೆ ಕೆಲಸದವ್ರನ್ನ ಕರ್ಕೊಂಡೋಗಿ ಗಾರೆ ಕೆಲಸ ಮುಗಿದ ನಂತರ 4 ಗಂಟೆಯಲ್ಲಿ ಬಿಟ್ಟಿದ್ದಾರೆ ಅವರನ್ನು. ಗೊರವೆಯನ್ನ ಗ್ರಾಮದಿಂದ ಒಂದು ಆಪೋಸಿಟ್ ರೋಡಲ್ಲಿ ಒಂದು ಗೊರವೆ ಗ್ರಾಮದ ಹುಡುಗ ಬಂದ್ಬಿಟ್ಟು ಆಪೋಸಿಟ್ಟು ಅತಿ ವೇಗವಾಗಿ ಬಂದಿದ್ದಾನೆ. ಆಗ ಈ ನಮ್ಮ ಬ್ರದರ್ ಪ್ರಶ್ನೆ ಮಾಡಿದ್ದಾರೆ, ಇಷ್ಟೊಂದು ಸ್ಪೀಡಾಗಿ ಬರ್ತೀಯಲ್ಲಪ್ಪ ಚಿಕ್ಕ ರೋಡಲ್ಲಿ ಹೀಗೆ ಅಂತ. ಅವನು ನಮ್ಮೂರು ಕಣೋ, ನಮ್ಮೂರಲ್ಲಿ ನಾನು ಏನು ಬೇಕಾದರೂ ಇದು ಮಾಡ್ತೀನಿ, ನೀನು ಕೇಳೋದಕ್ಕೆ ಯಾರೋ ಹೇಳೋದಕ್ಕೆ ಯಾರೋ ನೀನು ನಮ್ಮೂರಲ್ಲಿ ಏನು ಇವೆಲ್ಲ ನಾಟಕ ನಡೆಯಲ್ಲ ಅಂತ ಅಂದ್ಬಿಟ್ಟು ಆದ ತಕ್ಷಣ ಕಾರನ್ನು ಮುಂದೆ ಬಂದು ಅಡ್ಡ ಹಾಕಿ ತಿರ್ಗಾ ಅವ್ರನ್ನ ಕಲ್ಲಲ್ಲಿ ಕೈಯಲ್ಲಿ ತಗೊಂಡು ಕಲ್ಲಲ್ಲಿ ಕೆಳಗಿದ್ದ ಕಲ್ಲಲ್ಲಿ ಕಪಾಳಕ್ಕೆ ಹೊಡೆದಿದ್ದಾರೆ. ಅವನ ಗಾಡಿ ಕೀಯನ್ನು ಉಲ್ಟಾ ಇಟ್ಕೊಂಡು ಪಂಚ್ ಮಾಡಿ ಈ ಮೂಳೆ ಕಟ್ಟಾಗಿದೆ ಸರ್. ಮೂಳೆ ಕಟ್ಟಾಗಿದೆ, ಎರಡಲ್ಲೂ ಈಗ ಉದುರೋಗಿದೆ ಅಲ್ಲೇ. ಅಲ್ಲಿ ಇವ್ರಿಗೆ ಗೊತ್ತಿರಲಿಲ್ಲ, ಅದು ಅಲ್ಲೇ ಬಿದ್ದೋಗಿದೆ. ಹತ್ತಿಂದ ಬರಬೇಕಾದ್ರೆ ತಿರ್ಗಾ ಅದು ಇಲ್ಲಿ ಏನು ಟೌನ್ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ಅವನ ಬಗ್ಗೆ ಏನು ಸ್ಟೆಪ್ ತಗೊಂಡವ್ರೇನೋ. ಯಾವತ್ತು ಎಷ್ಟು ದಿವಸ ಆಯಿತು? 18ನೇ ತಾರೀಕು 18ನೇ ತಾರೀಕು 8ನೇ ತಿಂಗಳು 2026 ಆಗಿರೋಂಥ ಘಟನೆ. 5 ಗಂಟೆಲಿ ಈ ಘಟನೆ ಆಗಿರೋದಂತ ಸರ್. ನಿಮ್ಮ ಹೆಸರು? ದೇವರಾಜ್ ಅಂತ ಸರ್. ಅವ್ರಿಗೆ ಏನಾಗಬೇಕು? ಇವ್ರ ತಮ್ಮ ಸರ್. ಈಗ ನಿಮ್ಮ ಮನವಿ ಏನು? ಅದೇ ಸರ್, ಈ ಥರ ಆಗಿದೆ. ಈಗ ಇವತ್ತು ಮಕ್ಕಕ್ಕೆ ಹೊಡೆದಿದ್ದಾರೆ ಅಂತಂತಂದರೆ ಇವ್ರ ಮುಂದಿನ ಫ್ಯೂಚರ್ ಯಾವ ಥರ ಇರುತ್ತೆ, ಹೇಗೆ ಅಂತ ಇವತ್ತಿನ ಆರೋಗ್ಯ ಸಮಸ್ಯೆನಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ಆಪ್ರೇಷನ್ ಆಗಿದೆ. ಇವರು ತುಂಬ ವ್ಯವಸಾಯ ಮಾಡ್ಕೊಂಡು ತುಂಬ 2 ಹೆಣ್ಮಕ್ಳಿದೆ. ಇವ್ರದೇ ಆದಂಥ ಇವರೇ ಅವ್ರ ಮನೆಗೆ ಮೇಟಿ ಅಂತ ಇರೋದು. ಏನು ಕೆಲಸ ಮಾಡ್ತೀವಿ? ಇವ್ರು ವ್ಯವಸಾಯ ಮಾಡ್ತಾರೆ ಸರ್. ಅಲ್ಲ, ಅಲ್ಲಿ ಏನಕ್ಕೆ ಹೋಗಿದ್ರು ಅಂತ? ಅಲ್ಲಿ ಬೀಗರು ಮನೆಗೆ ಗಾರೆ ಕೆಲಸದನ್ನು ನಮ್ಮೂರಿಂದ ಇವ್ರು ಬೀಗ್ರು ಇದೆ ಅಲ್ಲ ಸರ್, ಅವ್ರ ಮನೆ ಕೆಲಸಕ್ಕೆ ಕರ್ಕೊಂಡು ಹೋಗಿದ್ರು. ನಮ್ಮೂರಿಂದ ಗಾರೆ ಕೆಲಸಕ್ಕೆ ಮನೆ ಕಟ್ಟಡಕ್ಕೆ ಕರ್ಕೊಂಡು ಹೋಗಿದ್ರು ಸರ್. ಇವರೇ ನಿಂತು ಮಾಡಿಸ್ತಿದ್ದು ವರ್ಕನ್ನ. ಅತ್ತಿಂದ ಬರೋ ಟೈಮಲ್ಲಿ ಈ ಥರ ಘಟನೆ ನಡೆದಿದೆ ಸರ್. ಗೊರವೆ ಗ್ರಾಮದವನು ಪ್ರಜ್ವಲ್ ಮೋಹನ್ ಕುಮಾರ್ ಅಂತ ಅವ್ರ ತಂದೆ ಹೆಸರು. ಈ ಥರ ಅಲ್ಲೇ ಮಾಡಿದ್ದಾನೆ ಸರ್. ಇವನ ಹೆಸರು ಪ್ರಜ್ವಲ್, ತಂದೆ ಹೆಸರು ಮೋಹನ್ ಕುಮಾರ್. ಗೊರವಿ ಗ್ರಾಮದರ? ಗೊರವಿ ಗ್ರಾಮ ಸರ್. 18ನೇ ತಾರೀಕು ದೊಡ್ಡಾರ್ನಹಳ್ಳಿ ಗ್ರಾಮಕ್ಕೆ ಬೀಗರು ಮನೆಗೆ ಅಳಿಮಯ್ಯರ ಮನೆ ಫೌಂಡೇಶನ್ ನಡೀತಾ ಇದೆ. ಆ ವರ್ಕನ್ನು ಮಾಡೋದಕ್ಕೆ ನಮ್ಮ ಬನ್ನಂಗಡಿ ಗ್ರಾಮದಿಂದ 3 ಜನ ಲೇಬರ್ಸ್ನ ಕರ್ಕೊಂಡೋಗಿ ಗಾರೆ ಕೆಲಸನ ಕರ್ಕೊಂಡೋಗಿ ದೊಡ್ಡಾರ್ನಹಳ್ಳಿ ಗ್ರಾಮಕ್ಕೆ ಹೋಗಿ ಕೆಲಸ ಮುಗಿಸ್ಕೊಂಡು ನಂತರ 4 ಗಂಟೆ 4:15 ಊರು ಬಿಟ್ಟು ಗೊರವಿ ಎಂಬ ಗ್ರಾಮಕ್ಕೆ 5:15 ಬರ್ತಾರೆ ಸರ್. ಬತ್ತೇರೋ ಮಾರ್ಗವಾಗಿ ಆ ಕಡೆಯಿಂದ ಬತ್ತೇರೋ ಸಮಯದಲ್ಲಿ ಸರ್ ಓವರ್ ಸ್ಪೀಡ್ ಆಗಿ ಆಪೋಸಿಟ್ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಪ್ರಜ್ವಲ್ ಅಂತ, ಸಣ್ಣಪ್ಪ ಮೋಹನ್ ಕುಮಾರ್ ಅಂತ ಅಂದ್ಬಿಟ್ಟು ವ್ಯಕ್ತಿ ಬರ್ತಾನೆ. ಅವನು ಸ್ಪೀಡ್ ಆಗಿ ಬಂದು ಕಾರ್ಗೆ ಆಕ್ಸಿಡೆಂಟ್ ಆಗಂತ ಝೋನಲ್ಲಿ ಬರ್ತಾನೆ. ಆ ಸಮಯದಲ್ಲಿ ಇವರು ಅವಾಯ್ಡ್ ಮಾಡಿ ನಿಲ್ಲಿಸ್ತಾರೆ. ಅಲ್ಲಪ್ಪ ನೀನು ಇಷ್ಟೊಂದು ಸ್ಪೀಡಾಗಿ ಬಂದರೆ ಹೇಗಪ್ಪ ಅಂತ ಅಂದ್ಬಿಟ್ಟು ಇವ್ರು ಬುದ್ಧಿವಾದ ಹೇಳ್ತಾರೆ. ಹೇಳಿದ ತಕ್ಷಣ ಆ ವ್ಯಕ್ತಿ ಏನು ಮುಖ ನೋಡೋದನ್ನೇ ನಮ್ಮೂರಲ್ಲಿ ನೀನು ಯಾರಪ್ಪ ಪ್ರಶ್ನೆ ಮಾಡೋದಕ್ಕೆ, ನೀನು ಯಾವನೋ ಕೇಳೋಕ್ಕೆ ಹಲವಾರು ಅವಿವೇಚನ ಶಬ್ದಗಳಿಂದ ಅವ್ರನ್ನ ನಿಂದಿಸಿ ಆ ತಕ್ಷಣವೇ ಪಕ್ಕದ ಕಲ್ಲನ್ನು ತಗೊಂಡು ಕಾರಿಂದ ಒಳಗಡೆ ಇರೋಂಥ ವ್ಯಕ್ತಿನ ಕತ್ತುಪಟ್ಟಿ ಹಿಡಿದು ಹೊರಗಡೆ ಎಳ್ಕೊಂಡು ಎಡಕಪಾಲಕ್ಕೆ ಕಲ್ಲಿನಿಂದ ಹಲ್ಲೆ ಮಾಡಿರ್ತಾನೆ. ನಂತರ ಅಕ್ಕಪಕ್ಕದ ಇಲ್ಲಿ ಬಂದು ಗ್ರಾಮಸ್ಥರು ಈ ಥರ ಮಾಡಬೇಡ ಅಂತ ಅಂದ್ಬಿಟ್ಟು ಅವಾಯ್ಡ್ ಮಾಡಿದರೆ ನಂತರ ಅವ್ನ ಬೈಕಿನ ಕಲ್ಲು ಕಿತ್ತೆಸ್ತಿದ್ದಾರೆ. ಬೈಕಿನ ಕೀಯನ್ನು ತಗೊಂಡು ಉಲ್ಟಾ ಹಿಡ್ಕೊಂಡು ಪುಷ್ ಮಾಡಿದರೆ 2 ಹಲ್ಲು ಮುರಿದೋಗಿದೆ ಸರ್. ಕಣ್ಣಿಗೆ ಏನಾಗಿದೆಯಾ? ಅದು ಕಣ್ಣು ಫುಲ್ಲು ಇದಾಗಿದೆ ಸರ್. ಅದು ರೆಡ್ ಇದಾಗಿದೆ. ನೋಡಬೇಕು ಅಂತ ಹೇಳಿದ್ವಿ ಮೊದಲು. ಈಗ ಸರ್ಜರಿ ಆಗಿದೆ. ಈ ಸರ್ಜರಿ ಆದ ನಂತರ ನೆಕ್ಸ್ಟ್ ಡೆಂಟಲ್ ಹಾಸ್ಪಿಟಲ್ ಸ್ಪೆಷಲಿಸ್ಟು ಮತ್ತು ಕಣ್ಣಿನ ತಪಾಸಣೆಗೆ ಅವರು ಡೆಂಟಲಿಸ್ಟ್ ಕರೆಸ್ಬಿಟ್ಟು ಅದೇನಿದೆ ಅಂದ್ಬಿಟ್ಟು ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ನಾವು FIR ಕೂಡ ನಾನು ಈಗ ನಿನ್ನೆ 19ನೇ ತಾರೀಕು 18ನೇ ತಾರೀಕು ಆದ ಗಂಟೆ 19ನೇ ತಾರೀಕು ಹೋಗಿ FIR ಕೂಡ ಮಾಡಿಸಿದ್ದೀನಿ. ಆ ವ್ಯಕ್ತಿನ ಕೂಡಲೇ ಬಂಧಿಸಬೇಕು ಅಂತ ನಮ್ಮ ಒತ್ತಾಯ ಇರುತ್ತೆ. ದಯವಿಟ್ಟು ಈ ರೀತಿ ಆದಂಥ ಕೃತ್ಯ ಯಾವುದೇ ಕಾರಣಕ್ಕೂ ಕಾನೂನಾತ್ಮಕವು ಇವತ್ತು ಈ ಕ್ಷಣಕ್ಕೆ ಬುದ್ಧಿ ಕಲಿಸಿದ್ರೆ ವ್ಯಕ್ತಿಗೆ ಮುಂದೆ ಆಗುವಂಥ ಘಟನೆಗಳನ್ನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಾಗೂ ಗೊರವಿ ಎಂಬ ಗ್ರಾಮದಲ್ಲಿ ಇಂಥ ಯುವಕರು ಅಲ್ಲೇ ಪುಡಾರಿ ಅಂತ ಹೆಸರು ನೊಸೆಯಾಗಿರುವಂತಹ ಪ್ರಜ್ವಲನ್ನು ಬಂಧಿಸಬೇಕು ಅಂತ ನಾನು ಮಂಡ್ಯ ಜಿಲ್ಲಾ SP ಮೇಡಮ್ ಅವ್ರಿಗೆ ಮನವಿ ಮಾಡ್ಕೊತಿದ್ದೀನಿ. ದಯವಿಟ್ಟು ಕಾನೂನು ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿದೆ. ಅದನ್ನು ದಯವಿಟ್ಟು ಏನು ಅನ್ಯಾಯ ಆಗಿದೆ ನಮ್ಮ ಶಿವರಾಜಣ್ಣ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ದೇವರಾಜ್ ಅಂತ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್.